ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ಸೆಕೆಂಡ್ನೇ ದಿನದ ವ್ಲಾಗ್. ಇದು ಗುರುವಾರ ದಿವಸದ ಪೂಜೆ. ಇದು ಸಾಯಂಕಾಲ 7:30 ಪೂಜೆ ಅಂತ ಹೇಳಿದ್ವಿ. ಗ್ರೀನ್ ಕಲರ್ ಸ್ಯಾರಿ ಇತ್ತು, ಲೈಟ್ ಗ್ರೀನ್ ಅಥವಾ ಡಾರ್ಕ್ ಗ್ರೀನ್ ಯಾವುದನ್ನು ಹಾಕೊಂಡು ಬನ್ನಿ ಅಂತ ಹೇಳಿದರು. ಸ್ಯಾರಿ ಚೂಡಿದಾರ ಏನಾರು ಹಾಕಬಹುದು, ಕಲರ್ ಗ್ರೀನ್ ಕಲರ್ ಇಟ್ಕೊಂಡಿದ್ರು. ಕೆಲವರು ಚೂಡಿದಾರು, ಕೆಲವರು ಸ್ಯಾರಿ. ಮತ್ತು ಸ್ವಲ್ಪ ಮಳೆ ಬೇರೆ ಬಂದಿದ್ದು ಕಾರಣ 7:30 ಈ ಪೂಜೆ ಮಾಡೋಷ್ಟೊತ್ತಿಗೆ 8:30 ಆಗೋಯ್ತು ನಮಗೆ. ಮಕ್ಕಳೆಲ್ಲ ಟ್ಯೂಷನ್ಗೆಲ್ಲ ಹೋಗಿರ್ತಾರೆ, ಸ್ವಲ್ಪ ಬ್ಯುಸಿ ಇರ್ತಾರೆ. ಊಟದ ವ್ಯವಸ್ಥೆ ಎಲ್ಲ ಇಲ್ಲೇ ಇರುತ್ತೆ. ಆದರೆ ಮಕ್ಕಳಿಗೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿ ಬರಬೇಕು, ಟೆಸ್ಟ್ ಎಲ್ಲ ನಡೀತಾ ಇದೆ ಅಂತೇಳಿ ಸ್ವಲ್ಪ ಲೇಟ್ ಆಗುತ್ತೆ. ತುಂಬ ಚೆನ್ನಾಗಿತ್ತು, ಯಾಕಂದರೆ ಎಲ್ಲ ಮಕ್ಳಿಗೋಸ್ಕರನೇ ಮಾಡಿದ್ರೆ, ಮಕ್ಳಿಗೋಸ್ಕರ ವೆಯ್ಟ್ ಮಾಡಿನೇ ನಾವು ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ವಿ. ಮಕ್ಕಳೇ ಇಲ್ಲಿ ಜಾಸ್ತಿ ಎಂಜಾಯ್ ಮಾಡಬೇಕನ್ನೋ ರೀಸನ್ಗೆ ಮಾಡಿದ್ದು. ಲೇಡೀಸು ಮಕ್ಕಳು ಎಲ್ಲನೂ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ. ಲೇಡೀಸ್ಗೆ ಜಾಸ್ತಿ ಇರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಟೈಮಿಂಗ್ಸ್ ಕನ್ವೀನಿಯೆಂಟ್ ನೋಡ್ಕೊಂಡು ನಾವು ಮಾಡ್ಕೊತೀವಿ. 8:30 ಪೂಜೆಗೆ ಎಲ್ಲರೂ ಬಂದರು. ಪ್ರಸಾದ ಕೂಡ ಒಂದು 3 ಜನ ಮಾಡ್ಕೊಂಡು ಬಂದಿದ್ದರು. ಹಾಗಾಗಿ ಪ್ರಸಾದ ಎಲ್ಲ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದ್ವಿ. ಯಾರ್ಯಾರು ಪ್ರಸಾದ ತರ್ತಾರೆ ಅವರು ಮಾಡಬಹುದು, ಇರೋ ಲೇಡೀಸ್ ಎಲ್ಲ ಸೇರಿಸಿ ಪೂಜೆ ಮಾಡ್ಕೊತೀವಿ. ಗಂಧದ ಕಡ್ಡಿ ಹಾಗೆಯೇ ಕರ್ಪೂರದ ಮಂಗಳಾರತಿ ಎಲ್ಲ ಮಾಡ್ಕೊಂಡ್ವಿ. ನೈವೇದ್ಯ ಕೂಡ ಇಟ್ಟಿದ್ದರಿಂದ ಊಟದ ವ್ಯವಸ್ಥೆ ಕೂಡ ಅಲ್ಲೇ ಇತ್ತು. ಮಳೆ ಬಂದು ಹೋಗಿದ್ರು ಕೂಡ ತಣ್ಣಗಿತ್ತು. ವೆದರ್ ಅಂತೂ ತುಂಬ ಸಖತ್ತಾಗಿತ್ತು. ಡ್ಯಾನ್ಸ್ ಮಾಡೋದಕ್ಕೆ, ಸಾಂಗ್ಸ್ ಆಡೋದಕ್ಕೆಲ್ಲನೂ. ಸಾಂಗ್ಸ್ ಕೂಡ ಕೆಲವರೆಲ್ಲ ಪ್ರಾಕ್ಟೀಸ್ ಮಾಡಿ ಸಾಂಗ್ಸ್ ಕೂಡ ಹಾಡಿದ್ರು. ಮೊಬೈಲಲ್ಲಿ ನೋಡಿಕೊಂಡೇ ಹಾಡಿದ್ದು. ಯಾರು ಪ್ರಾಕ್ಟೀಸ್ ಮಾಡೋಕ್ಕಿಂತ ಟೈಮ್ ಸಿಗೋಲ್ಲ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮನೆ ಕೆಲಸ ಆಗುತ್ತೆ. ಸಂಜೆ ಮೇಲೆ ಇಲ್ಲಿ ಬಂದು ಪೂಜೆಯಲ್ಲಿ ನೆರವೇರಿಸಿರ್ತೀವಿ. ಮತ್ತು ಸಂಜೆ ನೈಟ್ ಮಲಗೋದು ಕೂಡ ಇಲ್ಲೇ 11:30 ಆಗಿಬಿಡ್ತೇವೆ. ಹೋಗೋಷ್ಟಲ್ಲಿ ನಾವು ಲೇಟ್ ಆಗುತ್ತೆ. ಮತ್ತು ಏರಿಯಾದಲ್ಲೇ ಬೇರೆ ಕಡೆ ಎಲ್ಲ ಗಣೇಶನ ಕುಣಿಸೋದ್ರಿಂದ ಅಲ್ಲೆಲ್ಲ ಹೋಗಿ ಬರ್ತಾರಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಈ ಪೂಜೆ ಎಲ್ಲ ಚೆನ್ನಾಗಾಯಿತು. ಪೂಜೆ ಆದ ತಕ್ಷಣ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ನಂತರ ನಾವು ಏನೇನು ಪ್ರಸಾದ ತಂದಿರ್ತಾರೆ ನೈವೇದ್ಯಕ್ಕೆ ಇಟ್ಟಿರೋ ನಂತರ ಇಲ್ಲಿ ಪಲಾವ್ ತಂದಿದ್ರು. ಪಲಾವು, ಮೊಸರು, ರೈತ ಒಬ್ಬರು ತೊಗೊಂಡು ಬಂದಿದ್ದರು, ಪರ್ವತಮ್ಮನವರು. ದಿವ್ಯಶ್ರೀ ಅನ್ನೋರು ವಾಂಗಿಬಾತು, ಇನ್ನೊಬ್ಬರು ಸುಕನ್ಯಾ ಅನ್ನೋರು ಕಡಲೆಕಾಳು ಉಸ್ಲಿ. ಇದೆಲ್ಲನೂ ತೊಗೊಂಡು ಬಂದು ನೈವೇದ್ಯ ಆದಮೇಲೆ ಎಲ್ಲ ಊಟ ಎಲ್ಲ ಆಯಿತು. ಊಟ ಎಲ್ಲ ಮಾಡುವಾಗ ಯಾರು ವೀಡಿಯೋ ಮಾಡೋಕ್ಕಾಗಲ್ಲ, ಎಲ್ಲ ಬ್ಯುಸಿ ಇದ್ದರು. ಊಟ ಎಲ್ಲ ಆದಮೇಲೆ ಮತ್ತೆ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಮಕ್ಳುಗಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಹಾಗಾಗಿ ಯಾವ ಸಾಂಗ್ಸ್ ಬೇಕೋ ಸಾಂಗ್ಸ್ ಹಾಕ್ಕೊಂಡು ತುಂಬ ಚೆನ್ನಾಗಿತ್ತದು. ಯಾರೂ ಪ್ರಾಕ್ಟೀಸ್ ಮಾಡಿಲ್ಲ, ಜಸ್ಟ್ ಆನ್ ದ ಸ್ಟೇಜ್ ಅಂತೀವಲ್ಲ ಹಂಗೆ ಸ್ಟೇಜ್ ಬಂದ ತಕ್ಷಣವೇ ಸ್ಟೆಪ್ಸ್ಗೆ ತುಂಬ ಚೆನ್ನಾಗಿ ನೃತ್ಯ ಮಾಡಿದ್ರು. ಯಾರು ಪ್ರಾಕ್ಟೀಸ್ ಮಾಡಿರೋದು ಮಕ್ಳುಗಳಿಲ್ಲ ಇಲ್ಲಿ. ಆ್ಯಕ್ಚುಲಿ 2 ಟ್ವಿನ್ಸ್ ಹೆಣ್ಮಕ್ಳುಗಳು, ಅವರು ತುಂಬ ಚೆನ್ನಾಗಿ ಶ್ಲೋಕಗಳೆಲ್ಲ ಹೇಳ್ತಾರೆ. ಡ್ಯಾನ್ಸ್ ನೋಡ್ಕೊ ಬನ್ನಿ. ಡ್ಯಾನ್ಸ್ ಎಲ್ಲ ಮಾಡಿ ಸ್ವಲ್ಪ ರೆಸ್ಕೊಡೋಣ ಅಂತ ಹೇಳ್ಬಿಟ್ಟು ಫೋಟೋಶೂಟ್ ಇಟ್ಕೊಂಡಿದ್ವಿ. ಮಕ್ಕಳದ್ದೆಲ್ಲ ಆವಾಗ ದಿವಸದ್ದು ಫೋಟೋಶೂಟ್ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಒಂದು ಮೆಮೊರಿ. ಎಲ್ಲ ಫೋಟೋ ತೆಗೆದ್ಮೇಲೆ, ಗ್ರೂಪ್ ಫೋಟೋಗಳೆಲ್ಲ ತೆಗೆದ್ಮೇಲೆ ನಂತರ ಕೆಂಪಾರತಿ ಮಾಡೋದಿತ್ತು. ಎಲ್ಲ ಮನೆಗೆ ಹೊಟ್ಟೋಗ್ತಾರೆ, ಮಳೆ ಬೇರೆ ಬರ್ತಿದೆ. ಊಟ ಮಾಡಿ ಡ್ಯಾನ್ಸ್ ಮಾಡಿ ತುಂಬ ಟಯರ್ಡ್ ಆಗಿದ್ದಾರೆ ಅಂತೇಳಿ ಗಣೇಶನಿಗೆ ಕೆಂಪಾರತಿ ಕೂಡ ಮಾಡಿದ್ವಿ ಎಲ್ಲ ಲೇಡೀಸ್ ಸೇರಿಕೊಂಡು. ಊಟ ಎಲ್ಲ ಆಗಿತ್ತಲ್ಲ, ಸ್ವಲ್ಪ ರೆಸ್ಟ್ ಈಗ. ಆಮೇಲೆ ಮತ್ತೆ ಸಾಂಗ್ಸ್ ಪ್ರಾಕ್ಟೀಸ್ ಮಾಡೋರೆಲ್ಲ ಇದ್ದಾರೆ. ಸಾಂಗ್ಸ್ ಪ್ರಾಕ್ಟೀಸ್ ಮಾಡಿ ಹಾಗೆಯೇ ಹಾಡು ಹೇಳೋರು ಕೂಡ ಇದ್ದಾರೆ. ಪೂಜೆ ಮಾಡೋಕ್ಕೆ ಅಂತ 10 ನಿಮಿಷ ಬ್ರೇಕ್ ಇತ್ತು. ಈಗ ಮತ್ತೆ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ.
ಫಸ್ಟ್ ರನ್ನಿಂಗ್ ರೇಸ್, ಮತ್ತೆ ಬಕೆಟ್ ಇನ್ ದ ಬಾಲ್, ಓಕೆ ಒಂದು ಲೆಮನ್ ಸ್ಟೋನ್. ಓಕೆ ರಾಜಮಂಡ್ರಿ ಅಲ್ಲಿ ಬೋ ಕೊಡವ ಸಾಂಗ್ ಅಂತ ಒಬ್ರು ಕೈ ನಡೆಸ್ರೆ ಆ ಕಡೆ ಹೋಗು, ತಲೆ ಹೊಡೆಯುತ್ತೆ, ಮುಂದೆ ಹೋಗು. ಬೇರೆ ದಾಡ್ರು ಬಾಡಿ ಬ್ಯಾಲೆನ್ಸ್ ತಪ್ಪಿದೆ, ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ. ಮೇಲಿಡ್ಕೊ, ಅವರು ಬರ್ತಾರೆ. ನಿಮ್ಮ ಕುಟುಂಬದವರ ಎಲ್ಲರಿಗೂ ನಮ್ಮ ಏರಿಯಾ ಗಣಪನ ಆಶೀರ್ವಾದ ಸಿಗಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಡೇದು ಮುಕ್ತಾಯ ಆಗಿದೆ. ಬಾಯ್, ಥ್ಯಾಂಕ್ ಯು.